ಬೇರೆ ಡಿವೈನ್ ಕುಟುಂಬೋತ್ಸವ ಅಂತ ಹೇಳಿ ಪ್ರತಿ ವರ್ಷ ನಡೆಯುವಂಥ ಈ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಇಂದಿನ ಈ ವರ್ಷದ ವಿಶೇಷ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸ್ತಿದ್ದೀರಿ. ಹೆಸರೇ ಹೇಳುವ ಹಾಗೆ ಇದು ನಿಮ್ಮ ಉತ್ಸವ, ನಿಮ್ಮ ಕುಟುಂಬದ ಉತ್ಸವ. ಈ ಕುಟುಂಬದಲ್ಲಿ ದೇವರು ನಿಮಗೆ ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ದೇವರನ್ನು ಮಹಿಮೆ ಪಡಿಸುವಂಥ, ದೇವರನ್ನು ಸ್ತೋತ್ರವನ್ನು ಸಲ್ಲಿಸುವಂಥ, ಹಾಗೂ ಇನ್ನು ನಿಮ್ಮ ಕುಟುಂಬಕ್ಕೆ ಇನ್ನು ಏನೆಲ್ಲ ಅಗತ್ಯವೋ ಅದನ್ನು ಪಡೆಯುವಂಥ ವಿಶೇಷ ಉತ್ಸವ. Praise the Lord. Praise the Lord. Hallelujah. Hallelujah. Praise the Lord. ಆ ದೇವರಿಗೆ ಎಷ್ಟು ಕೃತಜ್ಞತೆಗಳು ಸಲ್ಲಿಸಿದ್ರು ಸಾಲದು, ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಅಪಾರವಾದಂಥ ಆಶೀರ್ವಾದವನ್ನ ನಿಮ್ಮೆಲ್ಲರಿಗೂ ಮಾಡುತ್ತಲೇ ಬರುತ್ತಿದ್ದಾರೆ. ಅನೇಕ ಅನೇಕ ಆಶೀರ್ವಾದಗಳು, ಒಂದಲ್ಲ ಎರಡಲ್ಲ, ಲೆಕ್ಕನೇ ಇಡ್ಲಿಕ್ಕಾಗಲ್ಲ. ಜೀವ ಅಂತ ಒಂದು ಕೊಟ್ಟಿದ್ದಾರಲ್ಲ ದೇವರು, ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಒಂದು ವಿಶ್ವಾಸ ಅಂತ ಕೊಟ್ಟಿದ್ದಾರಲ್ಲ, ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಆರೋಗ್ಯ ಅಂತ ಹೇಳಿಕೊಟ್ಟು ನಿಮಗೆ ಬೇಕಾದಂಥ ಅಗತ್ಯಗಳನ್ನ ದೊಡ್ಡದೋ ಚಿಕ್ಕದೋ ನಿಮ್ಗೆ ಕರುಣಿಸ್ತಾ ಬರ್ತಿದಾರಲ್ಲ, ಎಷ್ಟು ಕೃತಜ್ಞತೆ ಸಾಧಿಸಿದ್ರು ಸಾಲದು. ಎಲ್ಲಕ್ಕಿಂತ ಮಿಗಿಲಾಗಿ ದೇವರು ನಿಮಗೆ ಕರುಣಿಸಿರುವಂಥ ವಿಶೇಷ ಆಶೀರ್ವಾದ ಕುಟುಂಬ, ಫ್ಯಾಮಿಲಿ. ನಾವುಗಳು ಜನಿಸಿದಂಥ ಕುಟುಂಬ ಅಥವಾ ದೇವರು ನಿಮ್ಮಂಥವರ ಗಂಡಾಗಲಿ ಹೆಣ್ಣಾಗಲಿ ನಿಮ್ಮ ಮುಂದಾಳತ್ವದಲ್ಲಿ ರೂಪಿಸಿದ ಒಂದು ಕುಟುಂಬ. ಈ ಕುಟುಂಬ ಎಷ್ಟು ಮುಖ್ಯ ಗೊತ್ತಾ? ಎಷ್ಟು ಮುಖ್ಯ ಗೊತ್ತಾ ನಿಮಗೆ? ಬಹುಶಃ ನಮಗೆ ಇದರ ಮಹತ್ವ ಅರ್ಥ ಆಗಲ್ಲ. ಈ ಪ್ರಾಣಿ ಪಕ್ಷಿಗಳು ನೋಡಿದ್ದೀರಲ್ವ, ಒಂದೆರಡು ಉದಾಹರಣೆ. ಈ ಕೋಳಿ ಮೊಟ್ಟೆಗಳ ಮೇಲೆ ಒಂದಷ್ಟು ದಿನ ಕೂತ ಮೇಲೆ ಮರಿ ಮಾಡುತ್ತಲ್ವಾ, ಎಷ್ಟು ದಿನ ಕೋಳಿ ಮರಿ ತಾಯಿ ಜೊತೆ ಇರ್ತದೆ? ಎಷ್ಟು ದಿನ ಇರ್ಬೋದು? 1-2 ತಿಂಗಳು ಅಲ್ಲ. ಅದಾದ್ಮೇಲೆ ಅದು ಓಡಾಡ್ಕೊಂಡಿದ್ದಾಗ ತಾಯಿನ ಅವಲಂಬಿಸಿ ತಾಯಿ ಜೊತೆನೆ ಎಷ್ಟು ದಿವಸ ಇರ್ಬೋದು? 2 ತಿಂಗಳು ಅಷ್ಟೇ. ಆಮೇಲೆ ತನ್ನಷ್ಟಕ್ಕೆ ತಾನು ಹೋಯ್ತು. ಈ ನಾಯಿ ಮರಿ ನೋಡಿದಿರಲ್ವಾ? ಮರಿ ಹಾಕಿದ್ಮೇಲೆ ಆ ತಾಯಿ ಜೊತೆ ಎಷ್ಟು ದಿನ ಹಾಲು ಕುಡ್ಕೊಂಡು ಹಿಂದನೇ ಆಟ ಆಡ್ತಿರ್ತದೆ? ಒಂದಷ್ಟು ತಿಂಗಳು ಅಷ್ಟೇ ಅಲ್ವಾ? ಆಮೇಲೆ ಅದ್ರ ದಾರಿನೇ. ಕರು ನೋಡಿದಿರಲ್ವಾ? ಹಸು ಕರು, ಅದು ಎಷ್ಟು ತಿಂಗಳು ತಾಯಿ ಜೊತೆನೇ ಇರ್ತದೆ, ಹಾಲು ಕುಡ್ಕೊಂಡು ಹಿಂದಗಡೆ ಹೋಗ್ಕೊಂಡು ಆ ಹಸಿರು ಹುಲ್ಲು ತಿನ್ಕೊಂಡು? 4 ತಿಂಗಳ 6 ತಿಂಗಳ ಗೊತ್ತಿಲ್ಲ ಅಷ್ಟೇ. ಮನುಷ್ಯ ಆಗಲ್ಲ, ಮನುಷ್ಯ ಆಗಲ್ಲ. ಮನುಷ್ಯನ ಜೀವನ ಮೊದಲಿನಿಂದಲೂ ಅವಲಂಬಿತವಾದಂಥ ಜೀವನ, ಡಿಪೆಂಡೆಂಟ್ ಲೈಫ್. ನಾವೇನೇ ಹೇಳ್ಬೋದು, ನನಗೆ ಮೀಸೆ ಬಂತು, ನನಗೆ ಮದುವೆ ಆಯಿತು, ನನಗೆ ವಿದ್ಯೆ ಆಯಿತು, ನನಗೆ ಉದ್ಯೋಗ ಆಯಿತು, ನಾನು ಇಂಡಿಪೆಂಡೆಂಟ್ ಅಂತ ಹೇಳಕ್ಕಾಗಲ್ಲ. ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವವರೆಗೂ ಮನುಷ್ಯನಿಗೆ ಕುಟುಂಬ ಅಗತ್ಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕುಟುಂಬ ಅಗತ್ಯ. ಪುಟ್ಟ ಮಗುವಾಗಿದ್ದಾಗಿಂದ ತಂದೆ ತಾಯಿ ಬೆಳೀತಾ ಬೆಳೀತಾ ತನ್ನ ಅಣ್ಣ ತಮ್ಮ ಅಕ್ಕ ತಂಗಿ, ಬೆಳೀತಾ ಬೆಳೀತಾ ತನ್ನ ಸ್ನೇಹಿತರು ಸಂಬಂಧಿಕರು, ಬೆಳೀತಾ ಬೆಳೀತಾ ಮದುವೆ ವಯಸ್ಸು ಬಂತು, ಮಡದಿ ಗಂಡ, ಇನ್ನು ಹೋಗ್ತಾ ಹೋಗ್ತಾ ಮೊಮ್ಮಕ್ಕಳು, ಮಕ್ಕಳು, ಆಮೇಲೆ ಮೊಮ್ಮಕ್ಕಳು. ಕುಟುಂಬ ಒಂದು ಅವಿಭಾಜ್ಯ ಅಂಗ. ಮನುಷ್ಯನಿಗೆ ಕುಟುಂಬ ಅವಿಭಾಜ್ಯ ಅಂಗ, ಬೇರ್ಪಡಿಸ್ಲಿಕ್ಕಾಗಲ್ಲ.
ಯಾರೂ ಹೇಳಕ್ಕಾಗಲ್ಲ ನನಗೆ, ಯಾರೂ ಇಲ್ಲ ನನಗೆ ಅನಾಥ ಅಂತ ಹೇಳಕ್ಕಾಗಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ದೇವರು ಮನುಷ್ಯನನ್ನು ಏಕಾಂಗಿಯಾಗಿ ಇಟ್ಟೇ ಇಲ್ಲ. ನಾವೇ ಹೇಳ್ಕೋಬೇಕು ಅನಾಥರು ಅಂತ ಹೇಳ್ಕೋಬೇಕಷ್ಟೆ. ನಾವು ಕುಟುಂಬ ಒಂದು ಮಸ್ಟ್ ಅಂಡ್ ಶುಡ್. ನಾನು ನೀವು ಹುಟ್ಟಿ ಬೆಳೆದು ಕುಟುಂಬದ ವಾತಾವರಣದಲ್ಲಿ, ಆ ಕುಟುಂಬದ ಒಂದು ಆಧಾರದಿಂದಲೇ. ಹೀಗಿರುವಾಗ ಪ್ರಿಯರೇ, ಪ್ರತಿಯೊಬ್ಬರ ಜೀವನದಲ್ಲಿ ಕುಟುಂಬ ಎಷ್ಟು ಮಹತ್ತರವಾದದ್ದು, ಎಷ್ಟು ಮಹತ್ತರವಾದದ್ದು. ಹೀಗಿರುವಾಗ ಈ ಕುಟುಂಬದ ಒಂದು ಅಂಗ ಅಂತ ಹೇಳುವಂತ ಇದಕ್ಕೆ ಸೇರಿರುವಂತ ಅವರು ಸದಸ್ಯರಿದ್ದೀರಲ್ಲ, ಪತಿ ಅಂತ ನೀವು ಕರಿಬೋದು, ಪತ್ನಿ ಅಂತ ಕರಿಬೋದು, ತಂದೆ ಅಂತ ಕರಿಬೋದು, ತಾಯಿ ಅಂತ ಕರಿಬೋದು, ಮಗ ಅಂತ ಕರಿಬೋದು, ಮಗಳು ಅಂತ ಕರಿಬೋದು. ಪ್ರತಿಯೊಬ್ಬರೂ ಅವರವರ ವಿಶೇಷವಾದಂಥ ಆ ಒಂದು ಜವಾಬ್ದಾರಿ ಇದೆ, ಪಾತ್ರ ಇದೆ. ಆ ಕುಟುಂಬದಲ್ಲಿ ಅವರು ಮಾಡಬೇಕಾದದ್ದು, ಬಾಳಬೇಕಾದದ್ದು ಶ್ರೇಷ್ಠವಾದದ್ದು. ಎಲ್ರು ನಮ್ಮ ನಮ್ಮ ಅನಿಸಿಕೆಯಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಬಾಳ್ಬೋದು, ಆದರೆ ನಮ್ಮದೇ ಆದಂಥ ಕುಟುಂಬಕ್ಕೆ ಸೇರಿರುವ ಸರ್ವರು ನಮ್ಮದೇ ಆದಂಥ ಜವಾಬ್ದಾರಿ ಇದೆ, ಪಾತ್ರ ಇದೆ, ಮರಿಬಾರದು. ಹೀಗಿರುವಾಗ ಪ್ರಿಯರೇ, ನಾವು ಒಬ್ಬೊಬ್ಬರ ಪಾತ್ರ ಏನು ಅಂತ ಹೇಳಿ ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಳ್ಳೋಣ. ಒಂದು ಕುಟುಂಬ ಅಂತ ಹೇಳುವಾಗ ಸಂತ ಜಾನ್ ಪಾಲ್, ದ್ವಿತೀಯ ಜಾನ್ ಪಾಲರು 1985 ಇಸ್ವಿಯಲ್ಲಿ ಒಂದು ಸುಂದರವಾದಂಥ ಸುತ್ತೋಲೆಯನ್ನು ಕೊಟ್ಟರು. ಫೆಮಿಲಿಯಾರಿಸ್ ಕೊನ್ಸಾರ್ಸಿಯೋ ಅಂತ ಹೇಳಿಕೊಂಡು ಸುಂದರವಾದಂಥ ಕುಟುಂಬದ ಬಗ್ಗೆ. ಆಗ ಅವರು ಹೇಳುವಂಥ ಮಾತು, ಪ್ರತಿಯೊಂದು ಕುಟುಂಬವು ಒಂದು ಪುಟ್ಟ ಧರ್ಮಸಭೆ. ಪ್ರತಿಯೊಂದು ಕುಟುಂಬವು, ಅದು ಚಿಕ್ಕ ಕುಟುಂಬವಾಗಲಿ, ದೊಡ್ಡ ಕುಟುಂಬವಾಗಲಿ, ಬಡ ಕುಟುಂಬವಾಗಲಿ, ಸಿರಿವಂತ ಕುಟುಂಬವಾಗಲಿ, ನಗರದಲ್ಲಿರುವಂಥ ಕುಟುಂಬವಾಗಲಿ, ಗ್ರಾಮ ಪ್ರದೇಶದಲ್ಲಿರುವಂಥ ಕುಟುಂಬವಾಗಲಿ, ಪ್ರತಿಯೊಂದು ಕ್ರೈಸ್ತ ಕುಟುಂಬವು ಪುಟ್ಟ ಧರ್ಮಸಭೆ. ಎವ್ರಿ ಕ್ಯಾಥಲಿಕ್ ಫ್ಯಾಮಿಲಿ ಈಸ್ ಎ ಡೊಮೆಸ್ಟಿಕ್ ಚರ್ಚ್. ಡೊಮೆಸ್ಟಿಕ್ ಚರ್ಚ್ ಅಂದರೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಸಂಬಂಧಿಕರು ಸೇರಿ ಒಂದು ಪುಟ್ಟ ಧರ್ಮಸಭೆ. ನೀವುಗಳು 4 ಜನ ಇರ್ಬೋದು, 3 ಜನ ಇರ್ಬೋದು, 6 ಜನ ಇರ್ಬೋದು, ಒಂದು ಪುಟ್ಟ ಧರ್ಮಸಭೆ ಅಂತ ಹೇಳ್ತಾರೆ. ಅಂದಮೇಲೆ ಈ ಒಂದು ಪುಟ್ಟ ಧರ್ಮಸಭೆ ದೈವ ಪ್ರಸನ್ನತೆಯಲ್ಲಿ ಧರ್ಮಸಭೆಯ ಒಂದು ಅಂಗವಾಗಿ ನೀವು ಬಹಳ ವಿಶೇಷವಾದಂತಹ ಒಂದು ಪಾತ್ರವನ್ನ ವಹಿಸುತ್ತೀರಿ. ವಿಶೇಷವಾದ ಪಾತ್ರವನ್ನು ವಹಿಸುತ್ತೀರಿ. ಹೀಗಿರುವಾಗ ಒಂದು ಕುಟುಂಬ, ಫ್ಯಾಮಿಲಿ ಅಂತ ಹೇಳಿ ಒಬ್ಬರಿಗೊಬ್ಬರು ಒಬ್ಬರಿಗೂ ಹೆಣೆದುಕೊಂಡು ಹಾಗೆ ಒಟ್ಟಾಗಿ ಇರಿಸುವಂತ ಶಕ್ತಿ ಸಂಬಂಧ, ನಿಮ್ಮಲ್ಲಿರುವಂತ ಪರಸ್ಪರ ಸಂಬಂಧ. ಯಾವಾಗ ನಿಮ್ಮಲ್ಲಿ ತಂದೆ ತಾಯಿ ಮಕ್ಕಳು ಸಂಬಂಧ ಅಂತ ಹೇಳಿ ಸಂತೋಷವಾದಂತ, ಪ್ರೀತಿಮಯವಾದ, ಸಹಬಾಳ್ವೆ ಅಂತ ಹೇಳುವಂತ ಸಂಬಂಧ ಚೆನ್ನಾಗಿರುತ್ತೋ, ಆಗ ಅಲ್ಲಿ ದೇವರ ಆಶೀರ್ವಾದ ಅಷ್ಟೇ ಇರುತ್ತೆ. ಸೊ ಇಲ್ಲಿ ಸಂಬಂಧ ಎಂಬುದು ಬಹಳ ಮುಖ್ಯ. ತಂದೆಯಾದವನು ತಾಯಿ ಆದವಳು ಮಕ್ಕಳ ಜೊತೆ, ಪತಿಯಾದವನು ಪತ್ನಿಯ ಜೊತೆ, ಪತ್ನಿಯಾದವಳು ಪತಿಯ ಜೊತೆ, ಮಕ್ಕಳಾದವರು ಪೋಷಕರ ಜೊತೆ ಎಷ್ಟರ ಮಟ್ಟಿಗೆ ಒಳ್ಳೆಯ ಸಂಬಂಧದಲ್ಲಿ, ಪ್ರೀತಿ ವಿಶ್ವಾಸದ ಸಂಬಂಧದಲ್ಲಿ ಅಡಕವಾಗಿರುತ್ತಾರೋ ಅಷ್ಟರ ಮಟ್ಟಿಗೆ ಆ ಕುಟುಂಬ ದೇವರ ಆಶೀರ್ವಾದ ಪಡೆದಿರುವಂತಾಗಿದೆ. ಅಂದಮೇಲೆ ಈ ಕ್ರೈಸ್ತ ಕುಟುಂಬ ಅಂತ ಹೇಳುವಾಗ ವಿಶೇಷತೆ ಹೊಂದಿದೆ. ವಿಶೇಷತೆ ಹೊಂದಿದೆ. ಎಲ್ಲ ಕುಟುಂಬಗಳ ತರ ಇಲ್ಲ, ಎಲ್ಲರೂ ಇರುವ ಹಾಗಿಲ್ಲ.
ಏನೋ ಒಂದು ವಿಭಿನ್ನತೆ, ಏನೋ ಒಂದು ವಿಶೇಷತೆ. ಅಲ್ಲಿ ದೇವರು ಆ ಒಂದು ವಿಶ್ವಾಸ ಏನಿದೆಯೋ ಅದು ಅಡಕವಾಗಿರುತ್ತದೆ. ಮೊದಲನೇದಾಗಿ ಪತಿ ಪತ್ನಿಯ ಸಂಬಂಧ, ಇದು ಬಹಳ ಮುಖ್ಯವಾದ ಸಂಬಂಧ. ಒಂದು ಹೊಸ ಕುಟುಂಬ, ನ್ಯೂ ಫ್ಯಾಮಿಲಿ ಅಂತ ಹೇಳಿ ಉಗಮವಾಗುವುದು ಅಥವಾ ಪ್ರಾರಂಭವಾಗುವುದು ಪತಿ ಪತ್ನಿಯ ಒಳ್ಳೆಯ ಸಂಬಂಧದಿಂದ. ಬಿಗಿನಿಂಗ್ ಆಫ್ ಅ ಫ್ಯಾಮಿಲಿ ಈಸ್ ಫ್ರಮ್ ಹಸ್ಬೆಂಡ್ ಅಂಡ್ ವೈಫ್. ವಿವಾಹ ಸಂಸ್ಕಾರವನ್ನು ನೀವು ಸ್ವೀಕರಿಸುವಾಗ, ಪತಿ ಪತ್ನಿಯಾಗಿ ನೀವು ಮಾರ್ಪಡುವಾಗ ದೇವರು ಒಂದು ಹೊಸ ಕುಟುಂಬವನ್ನ ಸ್ಥಾಪನೆ ಮಾಡ್ತಾರೆ. ಹೊಸ ಕುಟುಂಬಕ್ಕೆ ನೀವು ಆ ಒಂದು ಪ್ರಾರಂಭವನ್ನ ಮಾಡಿಕೊಡ್ತೀರಿ. ಪತಿ ಪತ್ನಿ ಅಂತ ಹೇಳಿದ್ಮೇಲೆ ಮೊದಲು ನಿಮ್ಮಿಬ್ಬರಿಗೂ ಒಂದು ಜವಾಬ್ದಾರಿ ಇದೆ. ಜವಾಬ್ದಾರಿ ಇದೆ ಅಂತ ಹೇಳುವಾಗ ಧರ್ಮಸಭೆ ಬಹಳ ಬಹಳ ಚೆನ್ನಾಗಿ ನಮಗೆ ವಿವರಿಸುತ್ತದೆ. ಪತಿ ಪತ್ನಿಯ ಜವಾಬ್ದಾರಿ ಏನು? ಎರಡೇ. ಎಂಡ್ಸ್ ಆಫ್ ಮ್ಯಾರೇಜ್ ಅಂತ ಹೇಳ್ತೀವಿ, ಆಬ್ಜೆಕ್ಟಿವ್ಸ್ ಆಫ್ ಮ್ಯಾರೇಜ್. ಕ್ರೈಸ್ತ ವಿವಾಹ ಅಂತ ಹೇಳುವಾಗ ಉದ್ದೇಶ ಏನು? ಎರಡು ಉದ್ದೇಶ. ಇದು ಮರೀಲೇಬಾರದು ನಾವು. ಬಹುಶಃ ನೀವುಗಳೆಲ್ಲ ಮದುವೆ ಆಗ ಮುಂಚೆ ನಿಮ್ಮ ಫಾದರ್ ಪ್ಯಾರಿಶ್ ಪ್ರೀಸ್ಟ್, ಅಸಿಸ್ಟೆಂಟ್ ಪ್ರೀಸ್ಟ್ ನಿಮಗೆ ಕಲಿಸಿರ್ತಾರೆ, ಮರ್ತಿರ್ತೀರಿ ನೀವು. ಕ್ರೈಸ್ತ ವಿವಾಹದ ಉದ್ದೇಶ ಏನು? ಮೊದಲನೇದಾಗಿ ಪರಸ್ಪರ ಒಳಿತು. ಪರಸ್ಪರ ಒಳಿತು. ಪತಿ ಪತ್ನಿಯ ಒಳಿತನ್ನು ಬಯಸುವುದು, ಅದಕ್ಕಾಗಿ ಶ್ರಮಿಸುವುದು. ಪತ್ನಿ ಪತಿಯ ಒಳಿತನ್ನ ಬಯಸುವುದು, ಅದಕ್ಕಾಗಿ ಶ್ರಮಿಸುವುದು. ಪರಸ್ಪರ ಒಳಿತು ಫಸ್ಟ್. ವೆಲ್ ಬೀಯಿಂಗ್ ಆಫ್ ಸ್ಪೌಸಸ್ ಅಂತ ಹೇಳ್ತಾರೆ. ಪರಸ್ಪರ ಒಳಿತು. ಪತಿ ಪತ್ನಿ ಅಂತ ಹೇಳ್ಬಿಟ್ಟು ಮದುವೆ ಆಗ್ಬಿಟ್ಟು ಒಬ್ಬರಿಗೊಬ್ಬರು ಪ್ರೀತಿನೇ ಇಲ್ಲದೆ ಸ್ವಾರ್ಥತೆಯಿಂದ ನಾನು ನನ್ನ ಪಾಡಿಗೆ ದುಡಿತೀನಿ, ನಾನು ನನ್ನ ಪಾಡಿಗೆ ಊಟ ಮಾಡ್ತೀನಿ, ನಾನು ನನ್ನ ಪಾಡಿಗೆ ಬಂದು ಮಲ್ಕೊಂಡು ಎದ್ದೋಯ್ತೀನಿ, ಮುಗ್ದೈತಿ. ನೀನು ನಿನ್ನ ಪಾಡಿಗೆ ದುಡಿ, ನಿನ್ನ ಪಾಡಿಗೆ ಅಡುಗೆ ಮಾಡ್ಕೊ, ನೀನು ತಿನ್ಕೋ, ನೀನು ಇದ್ಕೋ. ಅಲ್ಲ, ಅದು ಫ್ಯಾಮಿಲಿ ಅಲ್ಲ. ಪರಸ್ಪರ ಒಳಿತು ಅಂತ ಹೇಳಿದಾಗ ನನ್ನ ಹಾಗೆ ಈತನು, ನನ್ನ ಹಾಗೆ ಈಕೆ, ನನಗೆ ಏನು ಆಸೆ ಆಕಾಂಕ್ಷೆ ಅನಿಸಿಕೆಗಳಿದೆಯೋ ಹಾಗೆ ಈಕೆಗೆ ಈತನಿಗೆ. ಅಂದರೆ ನನ್ನನ್ನು ನಾನು ಎಷ್ಟು ಪ್ರೀತಿಸಿಕೊಳ್ಳುತ್ತೇನೋ, ನನಗೆ ನಾನು ಎಷ್ಟು ಮುಖ್ಯತ್ವವನ್ನು ಕೊಡುತ್ತೇನೋ ಅಷ್ಟು ನನ್ನ ಪತಿಗೆ ನನ್ನ ಪತ್ನಿಗೆ. ವೆಲ್ ಬೀಯಿಂಗ್ ಆಫ್ ಈಚ್ ಅದರ್. ಪರಸ್ಪರ ಒಳಿತು ಬಹಳ ಮುಖ್ಯ ಪ್ರಿಯರೇ. ಇವತ್ತು ಸುಮಾರು ಕುಟುಂಬಗಳಲ್ಲಿ ಭಿನ್ನತೆ, ಒಡುಕು ಬರೋದು ಇಲ್ಲೇ. ಸ್ವಾರ್ಥತೆ ತುಂಬಿ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಮನೆಗೆ ಬರಕ್ ಮುಂಚೆನೆ ಫುಲ್ ಲೋಡ್ ಆಗಿ ಕುಡಿದ್ಬಿಟ್ಟು ಬರೀ ಕೈಲಿ ಬರ್ತಾರಲ್ಲ, ಎಲ್ಲಿ ಮನೆ ಆಗ್ಲಿ ಮಡದಿ ಆಗ್ಲಿ ಇವರ ಒಳಿತನ್ನು ಬಯಸುವುದು? ಅಥವಾ ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ಡು ತಂದು ಕೊಟ್ಟು ಪತ್ನಿ ತೂತ್ ಕೈ ಇದೆಯಲ್ಲ, ಬಂದಿದ್ದೆಲ್ಲನ ಹಾಳು ಮಾಡ್ಕೊಂಡು ತನ್ನದೇ ಆದಂತ ಒಂದು ಬಟ್ಟೆ ಬರೀ ತನ್ನ ಜೀವನ ಅಂತ ಇಟ್ಕೊಡೋದಾಗ ಅದು ಎಲ್ಲಿ ಬಂದದು? ಎಲ್ಲಿ ಬಂದದು? ಪರಸ್ಪರ ಒಳಿತು ಅಂತ ಹೇಳುವಾಗ ಪರಸ್ಪರಲ್ಲಿರುವಂತ ಆ ಏನು ಅಗತ್ಯ ಅವಶ್ಯಕತೆ ಎಂಬುದನ್ನ ಚೆನ್ನಾಗಿ ಅರ್ಥಕೊಂಡು ಮನಸ್ಸಲ್ಲಿಟ್ಟುಕೊಂಡು ಪತಿಯನ್ನು ಪತ್ನಿಯನ್ನು ಬಾಳು. ವೆರಿ ಇಂಪಾರ್ಟೆಂಟ್. ಇದು ಮೊದಲನೇ ಉದ್ದೇಶ, ಕ್ರೈಸ್ತ ವಿವಾಹ, ಕ್ರಿಶ್ಚಿಯನ್ ಮ್ಯಾರೇಜ್. ಎರಡನೇ ಉದ್ದೇಶ ಏನು? ನೀವು ಗಂಡ ಹೆಂಡತಿ ಮಾತ್ರ ಪರಸ್ಪರ ಒಳಿತು ಅಂತ ಹೇಳ್ಕೊಂಡು ನೀವು ಮಾತ್ರ ಸಂತೋಷವಾಗಿದ್ರೆ ಸಾಕಾ? ದೇವರು ನಿಮಗೆ ಏನೋ ಕೊಟ್ಟಿದಾರಲ್ಲಪ್ಪ, ಮಕ್ಕಳು ಕೊಟ್ಟಿಲ್ವಾ? ದೇವರು ನಿಮ್ಮ ಮಕ್ಕಳು ಕೊಟ್ಟವ್ರಲ್ಲ. ಮಕ್ಕಳು ನಿಮ್ಮ ಪ್ರೀತಿಯ ಒಂದು ಗುರುತು, ನಿಮ್ಮ ಇಬ್ಬರ ಪರಸ್ಪರ ಪ್ರೀತಿಯ ಒಂದು ಗುರುತಾಗಿ, ಚಿಹ್ನೆಯಾಗಿ ಈ ಮಕ್ಕಳನ್ನ ಕೊಟ್ಟಿರುವಾಗ ದ ಸೆಕೆಂಡ್ ಎಂಡ್ ಆಬ್ಜೆಕ್ಟಿವ್ ಆಫ್ ದ ಮ್ಯಾರೇಜ್, ಎರಡನೇ ಉದ್ದೇಶ,
ಇಬ್ಬರು ಸೇರಿ ಮಕ್ಕಳ ಒಳಿತನ್ನ ಬಯಸುವುದು, ಮಕ್ಕಳ ಒಳಿತಿಗಾಗಿ ಶ್ರಮಿಸುವುದು, ಇದು ಮುಖ್ಯ. ಇಲ್ಲಿ ಅವ್ರು ಹೇಳಕ್ಕಾಗಲ್ಲ ಅದು ಅವಳ ಕೆಲಸ ಅಂತ, ಅಥವಾ ಆಕೆ ಹೇಳಕ್ಕಾಗಲ್ಲ ಅದು ಅವ್ರ ಕೆಲಸ ಅಂತ ಹೇಳಿ. ಇಬ್ಬರು ಸೇರಿ ಮಕ್ಕಳ ಒಳಿತನ್ನ ಬಯಸುವುದು, ಅದಕ್ಕೆ ಶ್ರಮಿಸುವುದು. ಪ್ರಿಯರೇ, ಇದು ಕಥೋಲಿಕ ಧರ್ಮಸೆ ಕಲಿಸುವಂಥದ್ದು. ಇವತ್ತು ನಮ್ಮ ಸಮಾಜದಲ್ಲಿ ಕೆಲವು ಮಕ್ಕಳು ಭಾರಿ ಒಳ್ಳೆಯ ಮಕ್ಕಳು, ಚೆನ್ನಾಗಿ ಓದ್ತಾರೆ, ಪೂಜೆಗೆ ಬರ್ತಾರೆ, ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ, ಎಷ್ಟು ವಿಧೇಯರಾಗಿದ್ದಾರೆ, ಶಿಸ್ತಿನಿಂದಿದ್ದಾರೆ ಅಂತ ನಾವು ಹೇಳಿದಾಗ ತಂದೆ ತಾಯಿರು ಏನೋ ಒಳ್ಳೇದು ಮಾಡಿದ್ದಾರೆ, ತಂದೆ ತಾಯಿರು ಮಕ್ಕಳ ಒಳಿತಿಗಾಗಿ ಶ್ರಮಿಸಿದ್ದಾರೆ ಅನ್ನೋಕ್ಕೆ ಚಿಹ್ನೆ ಅದು.